ಯಾದಗಿರಿ ಜಿಲ್ಲೆಯ ಸುರಪುರ ಪಟ್ಟಣದಲ್ಲಿ ನೂತನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಅಂಗವಾಗಿ ಬೌದ್ಧ ನಿವಿಧಾನದ ಪದ್ಧತಿಯಂತೆ ಉಚಿತ ಸಾಮೂಹಿಕ ಸರಳ ವಿವಾಹ ಕಾರ್ಯಕ್ರಮವನ್ನು ಭಾರತೀಯ ಬೌದ್ಧ ಮಹಾಸಭಾ ಯುವ ಘಟಕ ತಾಲೂಕು ಸಮಿತಿ ಸುರಪುರ ಹಾಗೂ ದಲಿತ ಸಾಮೂಹಿಕ ಸಂಘಟನೆಯಿಂದ ಆಯೋಜಿಸಲಾಯಿತು। ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮೈಸೂರಿನ ಉರಲಿಂಗಪೆದ್ದಿ ಮಠದ ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿ ಅವರು ವಹಿಸಿದ್ದರು। ನೂತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಸುರಪುರ ಸಂಸ್ಥಾನದ ರಾಜವಂಶಸ್ಥರಾದ ಶ್ರೀ ರಾಜ ಕೃಷ್ಣಪ್ಪ ನಾಯಕ ಅವರು ಅನಾವರಣಗೊಳಿಸಿದರು। ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶಸ್ಥರಾದ ಡಾಕ್ಟರ್ ಭೀಮರಾವ್ ಯಶವಂತರಾವ್ ಅಂಬೇಡ್ಕರ್ ಅವರು ಉದ್ಘಾಟನೆ ಮಾಡಿದರು। ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಲಿತ ಹಿರಿಯ ಮುಖಂಡರಾದ ಮಾನಪ್ಪ ಕಟ್ಟಿಮನಿ ಅವರು ವಹಿಸಿದ್ದರು। ಜ್ಞಾನ ಪ್ರಕಾಶ ಸ್ವಾಮೀಜಿ ಅವರು ಮಾತನಾಡಿ, ವಿವಾಹಿತ ವಧುವರರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಭಗವಾನ್ ಬುದ್ಧರ ಚಿಂತನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬಾಳಬೇಕು ಎಂದರು। 8 ನವ ಜೋಡಿಗಳು ಬೌದ್ಧ ಧರ್ಮದ ಪದ್ಧತಿಯಂತೆ ಹೊಸ ಜೀವನಕ್ಕೆ ಪಾದಾರ್ಪಣೆ ಮಾಡಿದರು। ಈ ಸಂದರ್ಭದಲ್ಲಿ ಅರ್ಜುನ್ ಭದ್ರೆ, ಮಲ್ಲಿಕಾರ್ಜುನ್ ಕ್ರಾಂತಿ, ಮರೆಪ್ಪ ಚಟ್ಟಿ ರಕ್ಕರ್, ಅಪ್ಪಣ್ಣ ಗಾಯಕವಾಡ, ಮೂರ್ತಿ ಬೊಮ್ಮನಹಳ್ಳಿ ಸೇರಿದಂತೆ ನೂರಾರು ಅಂಬೇಡ್ಕರ್ ಅನುಯಾಯಿಗಳು ಉಪಸ್ಥಿತರಿದ್ದರು। ವರದಿ ಜುಮ್ಮಣ್ಣ ಗುಡಿಮನಿ, ಪ್ರಜಾಪವ ಟಿವಿ। ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಯಾರು ಓದ್ಕೊಳ್ತಾರೋ, ಯಾರು ಅನುಸರಿಸ್ತಾರೋ ಅವರು ಲೀಡರ್ ಆಗ್ತಾರೆ। ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಓದಲ್ವೋ ಅವರೆಲ್ಲ ಡೀಲರ್ಗಳಾಗ್ತಾರೆ। ಡೀಲರ್ಗಳಾಗಿ ಎಲ್ಲ ಕಡೆ ಚಮಚಾಗಿರಿ ಆಗಿ ನಿಂತಿರ್ತಾರೆ। ಚಮಚಾಗಿರಿ ಯಾರಾಯ್ತಾರೆ ಅಂದ್ರೆ ಎಲ್ಲಾ ಡೀಲರ್ಗಳು। ಯಾರು ಲೀಡರ್ ಆಗ್ತಾರೋ ಅವರು ಅಂಬೇಡ್ಕರ್ ಅವರು ಅನ್ಯಾಯಿಗಳಾಗಿರ್ತಾರೆ। ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಓದ್ಕೊಂಡು ಲೀಡರ್ಗಳಾಗಿ, ಅಂಬೇಡ್ಕರ್ ಓದ್ದನೆ ಡೀಲರ್ಗಳಾಗಿ ಸಮಾಜನ ನೀವು ಚಮಚಾಗಿರಿಗೆ ಕರ್ಕೊಂಡು ಹೋಗ್ಬಾರ್ದು ಅಂತಕ್ಕಂತ ಒಂದು ಉತ್ತಮವಾಗಿರ್ತಕ್ಕಂಥ ಮಾತನ್ನ ಈ ಸಂದರ್ಭ ಕೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನ ವಿಮೋಚನೆ ಮಾಡಿದ್ದಾರೆ।